ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರು ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ 4 ದಿವಸ ಆಯಿತು. ಇದರಲ್ಲಿ 4 ಜನ ಗಾಯಗೊಂಡಿದ್ರು. ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಅವರಿಗೆ ಓನ್ಲಿ ಶೋಲ್ಡರ್ ಮತ್ತು ಹ್ಯಾಂಡ್ ಇಂಜುರಿ ಆಗಿತ್ತು. ಅವ್ರು ಚೆನ್ನಾಗಿ ರಿಕವರಿ ಆಗಿ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಹೆಡ್ ಇಂಜುರಿ ಆಗಿತ್ತು. ಅವರು ಚೆನ್ನಾಗಿ ರಿಕವರಿ ಆಗಿ ತಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಆಮೇಲೆ ಮೇಡಮ್ ಹತ್ರನೂ ಬಂದು ಕೇರ್ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ಮೇಡಮ್ ಅವರಿಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು. ಬೆನ್ನು ಮೂಳೆ ಮುರಿದಿತ್ತು ಮತ್ತು ಸ್ವಲ್ಪ ತಲೆಗೆ ಪೆಟ್ಟಾಗಿತ್ತು. ಆಮೇಲೆ ಅಬ್ಡಾಮಿನ್ ಇಂಜುರಿ ಆಗಿತ್ತು. ಅವೆಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಬಂದು ಅವ್ರನ್ನ ರಿಪೀಟೆಡ್ಲಿ ನೋಡೋದ್ರಿಂದ ಅವ್ರಿಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಮೇಡಮ್ ಹ್ಯಾಸ್ ಕಂಪ್ಲೀಟ್ಲಿ ರಿಕವರ್ಡ್ ಫ್ರಮ್ ದ ಹೆಡ್ ಇಂಜುರಿ. ಆಮೇಲೆ ಚೆಸ್ಟ್ ಎಲ್ಲ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ. ಆಮೇಲೆ ಎಲ್ಲ ವೈಟಲ್ ಸ್ಟೇಬಲ್ ಇದಾವೆ. ಆಮೇಲೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಬಂದಾವು. ನಿನ್ನೆ ಮಾಡಿದ ಅಲ್ಟ್ರಾಸೌಂಡ್ ಒಳಗೆ ವೆರಿ ಮಿನಿಮಲ್ ಫ್ಯೂಷನ್ ಐತಿ. ಅದನ್ನ ಬಿಟ್ಟರೆ ಮತ್ತೇನು ಕಂಪ್ಲೇಂಟ್ಸ್ ಇಲ್ಲ. ಬಟ್ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ ಮೇಡಮ್ ರೆಸ್ಟ್ ಆಗ್ತಾ ಇಲ್ಲ. ಹಿಂಗಾಗಿ ಬ್ರೈನ್ ಎಡಿಮಾ ಹೆಚ್ಚಿಗೆ ಆಗಿ ಮೇಡಮ್ ಒಂದು ಸ್ವಲ್ಪ ಚಕ್ಕರ್ ಬರೋದು ಮತ್ತು ತಲೆನೋವು ಆಗ್ತಾ ಇದೆ. ಅದಕ್ಕೆ ಎಲ್ಲರಲ್ಲಿ ನಾ ಕಳ್ಕಳಿಂದ ಕೇಳ್ಕೊತೀನಿ, ಹೆಚ್ಚು ಜನರು ಮೇಡಮನ್ನು ಭೇಟಿಯಾಗಿ ಬರಲ್ಲ ಇರೋದು ಒಳ್ಳೇದು. ಮೇಡಮ್ ಆರಾಮಾದ್ಮೇಲೆ ತಮ್ಗೆಲ್ಲರಿಗೂ ಭೇಟಿ ಆಗ್ತಾರ. ಈಗ ನಾನು ನಿರೋಷನ್ ಜೊತೆಗೆ ನಾನು ನಿನ್ನೆ ನೈಟ್ ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು 48 hours ಮೇಡಮ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಮತ್ತು ಅವ್ರು ಮಾತಾಡಬಾರ್ದು ಅಂತ ಹೇಳಿ. ಅದಕ್ಕೆ ಡಾಕ್ಟರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ಸುವಿನ್ ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ತಮ್ಮೆಲ್ಲರ ಎದುರಿಗೆ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಕಂಪೇರ್ ಟು ಎಸ್ಟರ್ಡೇ ಮಾರ್ನಿಂಗ್ ನಿನ್ನೆ ಸಂಜೆವರೆಗೆ ಒಂದು ಸ್ವಲ್ಪ ತಲೆನೋವು ಮತ್ತು ಚಕ್ಕರ್ ಬರೋದು ಹೆಚ್ಚಿಗೆ ಆಗಿತ್ತು. ಅವಾಗ ನ್ಯೂರೋಸರ್ಜನ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಓವರ್ ಎಕ್ಸರ್ಷನ್ ಆಗೈತಿ, ಭಾಳ ಜನ ಭೇಟಿ ಹಾಕತ್ತಾರ. ಸೊ ಅದ್ರ ಸಲುವಾಗಿ ಅವ್ರಿಗೆ ರೆಸ್ಟ್ ಆಗ್ತಾ ಇಲ್ಲ. ಈಗ ತಲೆಗೆ ಪೆಟ್ಟು ಹತ್ತಿದಾಗ ಮತ್ತು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದ್ದಾಗ ನಾವು ಮನುಷ್ಯನಿಗೆ ಕಮ್ಮಿ 12 ರಿಂದ 14 ತಾಸು ನಿದ್ದೆ ಮಾಡಕ್ಕೆ ಬಿಡಬೇಕು. ಬಟ್ ಏನಾಗ್ತಾ ಇದೆ ಅಂತಂದ್ರೆ ನೈಟ್ ಎಲ್ಲ ಇಂಜೆಕ್ಷನ್ಸ್ ಕೊಡ್ತೀವಿ ನಾವು. ಆಮೇಲೆ ಡೇದಾಗೂ ಇಂಜೆಕ್ಷನ್ಸ್ ಇರ್ತಾವೆ. ಅವಾಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತಿ. ಪ್ಲಸ್ ಬರು ಹೋಗೋ ಜನ ಹೆಚ್ಚಿಗೆ ಆಗಿರೋದ್ರಿಂದ ಮೇಡಮ್ಗೆ ಸ್ವಲ್ಪ ರೆಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ಲರಲ್ಲೂ ಕಳ್ಕಳಿಂದ ಕೇಳ್ಕೊತೀನಿ, ಒಂದು 48 hours ಮೇಡಮ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಏನಿದ್ರು ಬಂದು ಅವ್ರ ಮಗ ಮೃಣಾಲ್ ಅವ್ರು ಇದ್ದಾರೆ ಮತ್ತು ಅವ್ರ ಬ್ರದರ್ ಚಂದ್ರರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಭೇಟಿಯಾಗಿ ಮೇಡಮ್ ಅವ್ರ ಬಗ್ಗೆ ತಮ್ದು ಏನು ತಿಳ್ಕೊಂಡು ಹೋಗ್ಬೋದು ಅಂತ ನಾನು ಅವೈಲೇಬಲ್ ಇರ್ತೀನಿ. ನನಗೂ ಕೂಡ ಭೇಟಿ ಆದ್ರೆ ನಾನು ಮೇಡಮ್ದು ಕಂಡೀಷನ್ ನಾನು ತಿಳಿಸ್ತೀನಿ. ಅದಕ್ಕೆ ತಾವೆಲ್ಲರೂ ಕೋಆಪರೇಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಇವತ್ತು ಬೆಳಗ್ಗೆನೆ ಎಕ್ಸಾಮಿನೇಷನ್ ವೈಸ್ ಇವತ್ತು ಬೆಳಗ್ಗೆಯಿಂದ ಮೇಡಮ್ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇನು ಹೆಡೇಕ್ ಮತ್ತು ಗಿಡಿನೆಸ್ ಇವತ್ತಿಲ್ಲ. ಬಟ್ ಆದಷ್ಟು ನಾವು ಹೆಚ್ಚಿಗೆ ಜನ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಂದು ರಿಕ್ವೆಸ್ಟ್ ಐತಿ. ಅದರ್ವೈಸ್ ಪೆಟ್ಟು ಹತ್ತಿದ್ ನೋಡಿದ್ರೆ ಮೇಡಮ್ ಭಾಳ ಚೆನ್ನಾಗಿ 4 ದಿವಸದಾಗ ರಿಕವರಿ ಆಗಿದ್ದಾರೆ. ಮೋಸ್ಟ್ಲಿ ಇನ್ನೊಂದು 2-3 ದಿವಸದಾಗ ಮನೆಗೂ ಹೋಗ್ತಾರೆ. ಈ 48 hours ಏನಾರ ಅವ್ರು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡ್ರೆ ಬೈ ಸಂಡೇ ಅವ್ರ ಮನೆಗೆ ಹೋಗ್ಬೋದು. ಸಂಡೇ ಅವ್ರ ಮಂಡೇ ರಿಸ್ಟ್ರಿಕ್ಷನ್ ಹಾಕ್ತಾ ಇದೀವಿ ಸರ್. ಬಟ್ ಕೆಲವು ಮಂದಿ ಅವರು ಅಭಿಮಾನಿಗಳು ಅವ್ರು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೆ ಹೋಗಿ ಮೇಡಮ್ ಭೇಟಿ ಆಗ್ತಾ ಇದಾರೆ. ಅದು ನಿಲ್ತಾನೆ ಇಲ್ಲ. ನಿನ್ನೆ ಸಂಜೆಗೆ ಮೇಡಮ್ ಒಂದು ಸ್ವಲ್ಪ ತಲೆನೋವು ಮತ್ತು ಗಿಡ್ನೆಸ್ ಸ್ಟಾರ್ಟ್ ಆಗಿತ್ತು. ನಾವು ಮತ್ತೆ ನಿನ್ನೆಲ್ಲ ಎಕ್ಸಾಮಿನ್ ಮಾಡಿದ್ವಿ. ನ್ಯೂರಲಾಜಿಕಲ್ ಏನು ತೊಂದರೆ ಇರಲಿಲ್ಲ. ಬಟ್ ಓವರ್ ಎಕ್ಸರ್ಷನ್ ಮತ್ತು ಹೆಚ್ಚಿಗೆ ಮಾತಾಡೋದ್ರಿಂದ ಆಗೈತೆ ಅಂತ ಹೇಳಿ ನ್ಯೂರೋಸರ್ಜನ್ ಹೇಳಿದ್ಮೇಲೆ ಈ 48 hours ಅವ್ರ ಕಡೆ ಯಾರು ರಿಲೇಟಿವ್ಸ್ ಬಿಡೋದು ಬೇಡ ಅಂತ ಹೇಳಿ ಡಿಸಿಷನ್ ತಗೊಂಡು. ಯಾರಾದ್ರೂ ಸ್ಪೆಷಲ್ ಡಾಕ್ಟರ್ಸ್ ಕರೆಸ್ತಾ ಇದ್ದಾರೆ? ಯಾರಿಲ್ರಿ, ನಮ್ಮ ಕಡೆ ನ್ಯೂರೋಸರ್ಜನ್ಸ್ ಚಲೋ ಇದಾರೆ, ಅವರೇ ನೋಡ್ಕೋತಾ ಇದ್ದಾರೆ. ಇವರು ಡಾಕ್ಟರ್ ಸುನೀಲ್ ಅಂತ, ಇವರು ಫಿಸಿಷಿಯನ್ ಅದಾರ. ಸೊ ಇವರು ಅವ್ರು ನೋಡ್ಕೋತಾ ಇದ್ದಾರೆ. ಆರ್ಥೋಪೆಡಿಕ್ಸ್ ನಾನು ನೋಡ್ಕೋತಾ ಇದ್ದೀನಿ. ಸೊ ಯಾರ್ದು ಅವಶ್ಯಕತೆ ಇಲ್ಲ. ಕಂಟಿನ್ಯೂ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಮೇನ್ ನಿಮ್ಮ ಮುಖಾಂತರ ವಾಹಿನಿ ಮುಖಾಂತರ ನಮ್ಗೆ ಏನ್ ಹೇಳ್ಬೇಕಂದ್ರೆ ಪೊಲಿಟಿಷಿಯನ್ಸ್ ನಾವು ರೆಸ್ಟ್ರಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಿಮ್ಮಿಂದ ಸ್ವಲ್ಪ ಪ್ರೆಷರೈಸ್ ಆಗ್ಬೇಕು ಅವ್ರಿಗೂ ಸ್ವಲ್ಪ. ಮೇಡಮ್ ಮಾತಾಡ್ತಾ ಇದ್ದಾರೆ. ಅಭಿಮಾನಿಗಳು ಮತ್ತು ಎಲ್ಲ ಸೀನಿಯರ್ ಲೀಡರ್ಸ್ ಮೇಡಮ್ ಮಮ್ಮಿ ಅವ್ರು ಮತ್ತೆ ಅವ್ರ ಸಿಸ್ಟರ್ಸೇ ಬಂದಿಲ್ಲ. ಸೊ ಅದು ಅರ್ಥ ಮಾಡ್ಕೊಂಡು ಜನ ಮತ್ತು ರಾಜಕಾರಣಿಗಳು ಸ್ವಲ್ಪ ಇದನ್ನ ಮಾಡ್ಬೇಕು, ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು.